ಯಾವುದಮ್ಮ? ನಮ್ದ ಇಲ್ಲೇ ಪಕ್ಕದೂರು. ಆಯಪ್ಪನ ನಮ್ಮಪ್ಪನ. ಓ ಹೌದಾ? ಸರಿ ಸರಿ. ನಮ್ಮ ರಾಮಣ್ಣನ ಅಪ್ಪನ ಏನಾಗಬೇಕು? ನಮ್ಮಳಿನ. ಓ ಸರಿ ಸರಿ. ಏನು ಕತ್ತಾಗ ತಾಳಿಗಿಳಿ ಏನೂ ಇಲ್ಲ? ಇವಾಗ ಮದುವೆ ಮಾಡಬೇಕು. ಇವಾಗ ಮದುವೆ ಮಾಡಬೇಕಾ? ಮದುವೆ ಮಾಡ್ಬೇಕು ಇವಾಗ. ಎಲ್ಲಿ ನಮ್ಮಳಿನ ಶಾನ್ ಬೋಗ್ರನ್ನ ಬಿಟ್ಟು ಏನು ಕೆಲಸ ಮಾಡಲ್ಲ ಅಂತ ಶಾನ್ ಬೋಗ್ರು ನಿಂತು ನಮ್ಮ ಮದುವೆ ಮಾಡಿಸ್ಬೇಕು ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿರೋದು. ಓ ಸರಿ ಸರಿ ಸರಿ. ಒಳ್ಳೆಯವನಮ್ಮ ನಮ್ಮ ಯಜಮಾನು ಬಲೆ ಒಳ್ಳೆಯವನು. ಮಕ್ಕಳು ಸರಿಯಿಲ್ಲ, ಸಸಿಗಳು ಸರಿಯಿಲ್ಲ, ಮೊಮ್ಮಕ್ಕಳು ಸರಿಯಿಲ್ಲಮ್ಮ. ನಮ್ಮ ಯಜಮಾನ ಸೇರ್ಕೊಡಲ್ಲ ಯಾರೂ. ನಾವು ಬೇಕಾದಷ್ಟು ದಾನ ಧರ್ಮಗಳು ಎಲ್ಲ ಮಾಡ್ತೀರಿ. ಒಬ್ಬ ಸ್ವಚ್ಛಕ್ಕೆ ಒಂದು ಮಾತನ್ನಲ್ಲ ನಾನು. ನಮ್ಮೂರಾಗೆಲ್ಲ ಅಂತಾರೆ, ಇಂಥ ಅರ್ಥ ಸಿಕ್ಕಿದ್ರೆ ದಿನಾ ಪಾದ ತೊಳೆದು ನೀರು ಕುಡಿಬೋದು ಅಂತ. ಏನು ಮಾಡೋದಮ್ಮ, ನಮಗೆ ಕಾಲ ಇಲ್ಲ. ನಮ್ಮ ಯಜಮಾನ ಸೇರೋದೇ ಇಲ್ಲ ಯಾರೂ. ನನ್ನೂ ಅಷ್ಟೆ. ಮಗುನ ಮುಟ್ಟಕ್ಕೋದ್ರೆ ಮುಟ್ಬೇಡ ಮಗುನ ಅಂತಾರೆ. ಹೆಂಗಮ್ಮ ಕಾಲ? ನಮ್ಮಂತ ವಯಸ್ಸಾಗಿರೋರು ಏನು ಮಾಡೋದು? ಅಯ್ಯೋ ಪಾಪ ನಿಜ ಹೇಳ್ತಾ ಇದೆಯೇನಮ್ಮ? ಹಿಂಗೆಲ್ಲ ಮಾಡ್ತಾರಾ? ಹ್ಞೂನಮ್ಮ, ಸರಿ ಇಲ್ಲಮ್ಮ. ನಮ್ಮ ಮಕ್ಕಳು, ನಮ್ಮ ಸೊಸೆಗಳು, ಮೊಮ್ಮಕ್ಕಳು ಸರಿಯಿಲ್ಲ, ಸೇರ್ಕೊಡಲ್ಲ. ಇಡೀ ಊರೇ ಕೊಂಡಾಡ್ತದಮ್ಮ ನನ್ನ. ಅಂಬುಜಮ್ಮನ ಎಷ್ಟು ಒಳ್ಳೆಯವಳು, ಎಷ್ಟು ದಾನ ಧರ್ಮ ಮಾಡೋಳೆ. ಇವತ್ತು ಅಮ್ಮನಕ್ಕಿಂತ ಪರಿಸ್ಥಿತಿ ಬಂತಲ್ಲ ಅಂತ ಹೊಟ್ಟೆ ಹುರ್ಕೊಂತಾರಮ್ಮ. ದೇವ್ರಂತ ಶಾನ್ ಬೋಗರ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರಾ? ಹ್ಞೂನಪ್ಪ, ಕೊಡ್ತಾರೆ ಅಂತ ದೇವ್ರಿಗೆ ಕಷ್ಟ ಕೊಡ್ತಾರಂತೆ. ಇನ್ನು ಶಾನ್ ಬೋಗರ್ಗೆ ಕಷ್ಟ ಕೊಡ್ದಿರ್ತಾರ? ಏನು ಮಾಡೋದು, ವಿಧಿ ಇಲ್ಲ. ಆ ದೇವ್ರು ನೋಡ್ಕೊಂತಾನೆ ಬಿಡಮ್ಮ, ಯಾರೇನು ಮಾಡೋಕ್ಕಾಗಲ್ಲ. ಅಷ್ಟೇ ದೇವ್ರಿಗೆ ಒಪ್ಪಿಬಿಟ್ಟಿದ್ರಿ. ಅಯ್ಯೋ ಪಾಪ ಯಾವುದೋ ಪುಣ್ಯ ಯಾವುದೋ ಬಿಡಮ್ಮ. ಮಕ್ಕಳು ಮರಿ ಯಾರು ಸೇರಲ್ಲ. ಯಾರನ್ನ ನಿಮ್ಮಂಥವ್ರು ಬಂದಾಗ ಒಂದು 5,000ನೋ 10,000ನೋ ಕೊಟ್ಬಿಟ್ಟು ಓದ್ತಾರೆ. ಶ್ರೀಮಂತರು ಬಂದಾಗ, ನಿಮ್ಮಂಥವ್ರು ಬಂದಾಗ ಎಲ್ಲದಕ್ಕೂ ದೇವ್ರು ಇರ್ತಾನೆ ಬಿಡಮ್ಮ, ಯೋಚನೆ ಮಾಡಬೇಡ. ಸಸಿಗಳು ಸರಿಯಿಲ್ಲಮ್ಮ, ಸಸಿಗಳು ಸರಿಯಿಲ್ಲ. ಕಿಲಾಡಿ ಸಸಿಗಳು, ನನ್ನ ಸಸಿಗಳು. ಮಕ್ಕಳು ಮುಟ್ಬೇಡ್ರಿ ಅಂತಾರೆ ಅವ್ರ ಮೊಮ್ಮಕ್ಕಳನ್ನ. ನನ್ನ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿದ್ಕಲ್ಲ, ಈ ಸುಪ್ನಾತಿಗಳು ಎಲ್ಲಾಡ್ಕೊಂಡು ಬಂದಿರೋದು ಇಲ್ಲಿಗ. ಎಂಥ ಸುಪ್ನಾತಿಗಳು ತುತ್ಕೊಂಡು ನಾನು ಮಾತಾಡ್ತಾರೆ ನಮ್ಮ ಯಜಮಾನ್ಕ. ಸರಲ್ಲ ಕೂಡಲ್ಲ. ಏನು ಅಡುಗೆ ಆಗೋದು ಎತ್ತೀನಿ ಬಾ ಅಂತಂದ್ರೆ ನೀವು ಇಕ್ಕೇನು ಬಾಯಿಗೆ ಬಿದ್ದೋತವ? ಬೇಕಾದ್ರೆ ಇಕ್ಕಂಡು ತಿನ್ಬೋದು, ಇಲ್ಲಾಂದ್ರೆ ಇರ್ಬೋದು. ನಮ್ಮ ಯಜಮಾನ್ಗೆ ವಯಸ್ಸಾಗದೆ, ಎಡಕಿತ ಹಾರ್ಟ್ ಆಪ್ರೇಷನ್ ಆಗದೆ. ಅಪ್ಪನ ಹೆಂಗೆ ನೋಡ್ಕೊಬೇಕು? ಬಿಸಿಗೆ ಒತ್ತೊತ್ತಿಗೂ ಮಾಡಿಕ್ಕಾಗಲ್ಲ. ಕಂತ್ರಿ ಮುಂಟಿಗಳು ಬೆಳಗ್ಗೆ ಮಾಡಲ್ಲಿ ಬಿಸಾಕ್ಬಿಡ್ತಾರೆ. ತಿರ್ಗಿ ಸಾಯಂಕಾಲ ಅಡುಗೆ ಮನೆಗೆ ಹೋಗೋದು. ಏನತ್ತೆ ನಿಂದು? ಏನು ಯಾಕ ನೋಡ್ತೇನಮ್ಮ, ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳಂಗಿಲ್ಲ. ನಾನು ಯಾರ ಹತ್ರ ಅಕ್ಕಪಕ್ಕ ಮಾತಾಡೋಂಗಿಲ್ಲ. ಹಂಗೆ ಬರ್ತಾರಮ್ಮ. ಏನು ಮಾತಾಡ್ತಾ ಇದೆಯಾ? ಎತ್ತು ಮಾತಾಡ್ತಾ ಇದೆಯಾ? ನಮ್ಮನೆ ಸಂಸಾರ ಸುದ್ದಿ ಹೇಳ್ತೀಯ ಅಂತ ನೋಡು. ಇವಾಗ ನಾನು ನಿನ್ನ ಹತ್ರ ನಾನು ನೋವು ಹೇಳ್ಕೊಂತ ಇದ್ರಿ, ಹೆಂಗೆ ಕೇಳ್ತಾಳೆ ನೋಡಮ್ಮ. ಅಯ್ಯೋ ಅಕ್ಕ, ಏನು ಹೇಳಿಲ್ಲಕ್ಕ, ಹಿಂಗೆ ಕಷ್ಟ ಸುಖ ಮಾತಾಡ್ತಾ ಇರೋದು. ಅಯ್ಯೋ ಅಕ್ಕ, ಬಾಯ್ ಮುಚ್ಚು. ಅಮ್ಮನ ಮಾತುಗಳು ಏನು ಕೇಳ್ತೀಯ? ಅಮ್ಮನ ಹೇಳ್ತಾ ಇರೋದೆಲ್ಲ ಸುಳ್ಳು ಮಾತುಗಳಕ್ಕ. ಸುಳ್ಳು ಮಾತುಗಳು ಮಾತಾಡಬೇಡ ಅಕ್ಕ ನೀನು. ಇರೋದು ಹೇಳ್ತಾ ಇದ್ದೀನಿ, ಇಲ್ದಿದ್ದು ಹೇಳ್ತಾ ಇದ್ದೀನಿ. ನಾನು ಇಲ್ದಿದ್ದು ಹೇಳ್ತಾ ಇದ್ದೀನಿ. ಬೇಕಾದ್ದು ಬ್ಯಾಡ್ದಿದ್ದು ಮಾಡ್ಕೊಂಡು ಒಳಗೆ ತಿಂತೀರಾ, ನಮ್ಗೆ ಕೊಡ್ತೀರಾ? ಅಯ್ಯೋ ನೀನು ಬಾಯಕ್ಕೆ ಮುನ್ನಾಕ ಹೋಗು. ನಿಮ್ಮ ಬಾಯಿಗಳಿಗೆ ಬಿದ್ದೆ ಸಾಯೋದು. ನಾವು ಬೇಕಾದ್ದು ಬ್ಯಾಡ್ದಿದ್ದು ಮಾಡ್ಕೊಂಡು ತಿಂತೀರಾ? ಅಕ್ಕ, ಅಮ್ಮನ ಮಾತುಗಳು ಒಂದು ಚೂರು ಕೇಳಬೇಡ ನೀನು. ಅಮ್ಮನ ಹೇಳ್ತಾ ಇರೋದೆಲ್ಲ ಸುಳ್ಳೆ ನೋಡಮ್ಮ. ಹಿಂಗೆ ಬಂದು ಬಾಯಿ ಆಡಿಸ್ತಾರಮ್ಮ. ಅಕ್ಕಪಕ್ಕ ಯಾರ ಹತ್ರ ಮಾತಾಡಬಾರ್ದು. ಏನತ್ತ ನಿಂದು ಮನೆಗೆ ಬಂದವ್ರ ಹತ್ರ? ಯಾಕತ್ತ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ಇಲ್ದಿದ್ದೆಲ್ಲ ಸುಳ್ಳು ಹೇಳ್ತಾ ಇದೆಯಲ್ಲ. ಮಾವನ್ಕ ನಾವು ಟೈಮ್ ಸರಿಯಾಗಿ ಊಟ ಹಾಕಲ್ಲ. ಅವ್ರು ಏನು ಅನ್ಕೊಡಲ್ಲ ಮನೆಗೆ ಬಂದರು. ಏನಪ್ಪ ಈ ಅಮ್ಮನ ಹಿಂಗೆಲ್ಲ ಹೇಳ್ತಾವ್ರೆ ಅಂತ ಬೈಕಣಲ್ಲ. ಅಕ್ಕ, ನೀವು ಅಮ್ಮನ ಮಾತುಗಳು ಏನು ಕೇಳಬೇಡ್ರಕ್ಕ. ಅಮ್ಮನ ಹೇಳ್ತಾ ಇರೋದೆಲ್ಲ ಸುಳ್ಳು ಮಾತುಗಳು. ನಮ್ಮ ಮಾವನ ನಾವು ಚೆನ್ನಾಗಿ ನೋಡ್ಕೊತೀರಿ. ನಮ್ಮ ಮಾವನ ಕೂಡ ಅಷ್ಟೇ, ಅಮ್ಮನ ಕಂಡ್ರೆ ಆಗೋದೇ ಇಲ್ಲ, ಬೈತಾನೆ ಇರ್ತಾರೆ. ಇನ್ನೇನು ಸೊಸೆಗಳು ಸೇರ್ತಾಳ? ಸೇರಲ್ಲ, ಬೈತಾನೆ ಇರ್ತಾಳೆ. ಅಲ್ಲಮ್ಮ, ನೋಡ್ದೇನಮ್ಮ, ಎಂಥ ಮಾತುಗಳು ಮಾತಾಡಿದ್ಲು. ನಾನು ಯಾರನ್ನ ಏನನ್ನ ಅನ್ನ, ಯಾರು ಸುದ್ದಿಕನ ಹೋದ್ನಾ, ಯಾರು ಪ್ರಸ್ತಾಪಕನ ಹೋದ್ನಾ? ಅತ್ತೆ ಬಾಯಿ ಮುಚ್ಕೊಂಡು ಬಿತ್ತಿರತ್ತ ನೀನು. ಅಕ್ಕೋ ಹೋಗ್ಲಿ ಬಿಡಕ್ಕೋ, ಯಾಕಕ್ಕೋ ಹಂಗದಿರ್ತಾ ಇದೆಯಾ? ಪಾಪ ಏನು ಹೇಳಿಲ್ಲಕ್ಕೋ ನಮ್ಮ ಹತ್ರ. ಅಯ್ಯೋ ಅಕ್ಕ, ಹೇಳಕ್ಕೆ ಏನನ ಇದ್ರೆ ತಾನೆ ಅಕ್ಕ. ಮಾಟ ಮಂತ್ರ ಬೇರೆ ಮಾಡಿಸ್ತಾರಮ್ಮ ನಂಕ. ನಿಂಬೆಹಣ್ಣಿಗೆಲ್ಲ ಇಕ್ತಾರೆ. ಅತ್ತೆ ನಮ್ಗೆ ಪಾಪ ಬಂದ್ರೆ ನೋಡ್ಕ ಅಷ್ಟೇ. ಇನ್ನ ಯಾರು ಮಾಟ ಮಂತ್ರ ಮಾಡಿಸಿರೋದು ನೋಡಿ ಕೇಳಗೋ, ನಾವೇನು ಮಾಡ್ಸೋಣ? ಬಿರಿನ ಸತ್ತೋಗ್ಬಿಡ್ಲಿ ಅಂತ ಮಾಟ ಮಂತ್ರ ಮಾಡಿಸ್ತಾಳಮ್ಮ. ಮಾಟ ಮಂತ್ರ ಮಾಡಿಸ್ತಾರೆ. ನೀನು ಜನ್ಮಕ್ಕಷ್ಟು ಬೆಂಕಿ ಆಗ್ತಾ ಹೋಗು. ನಿನ್ನಂತ ಅವಳಿಗೆ ಬಿಟ್ರೆ ಉದ್ಧಾರ. ಬಂದವ್ರ ಮುಂದೆ ಏನಂತ ಮಾತಾಡ್ತಾ ಇದೆಯಾ ನೀನು? ಲೈ ಹೋಗೆ, ನಂದು ಇಷ್ಟನೇ, ನನ್ನ ದುಃಖನೇ. ಇಡೀ ಊರೇ ಕೊಂಡಾಡ್ತದೆ ಅಂಬುಜಿ ಅಂತವಳು ಅಂತ. ನೀನು ಅಂದ್ಬಿಟ್ರೆ ಆಗೋಗ್ಬಿಡ್ತಾ? ನಾನು ಎಷ್ಟು ಒಳ್ಳೆಯವಳು ಅಂತ ಜನಕ್ಕೆ ತಿಳಿಯೋದು ನಿನ್ಗೇನ ತಿಳಿಯೋದೇನೆ? ಅವನಮ್ಮ ಇಡೀ ಊರೇ ಕೊಂಡಾಡ್ತದೆ ಅಂಬುಜಮ್ಮನು ದಾನೆ ಸೂರ್ಯ ಕರ್ಣೆ ಅಂತ. ಅಯ್ಯ ಹೋಗಿ ನಿನ್ನ ಮಾತು ಕೇಳ್ಕೊಂಡು ನಿನ್ನ ಮಗನ ಕಟ್ಕೊಂಡಲ್ಲ ಅನುಭವಿಸೋದಾಗದು ನಂಕ. ಹೋಗ್ಲಿ ಬಿಡಮ್ಮ, ಅಳಬೇಡ ಪಾಪ. ಏನು ಮಾಡೋಕ್ಕಾಗ್ತೈತೆ, ಪ್ರಪಂಚಕ್ಕೆ ಬಂದ್ಬಿಟ್ಟದೆ. ಒಂದೆರಡು ದಿವಸ ನಮ್ಮ ಮನೆಗನ ಇರಿಯ ಬಮ್ಮ. ಅಯ್ಯೋ ಬ್ಯಾಸ್ಗೆ ಬರಲ್ಲಮ್ಮ. ನಿಮ್ಮ ಮನೆಗೆ ಪ್ಯಾನ್ ಗೀನ್ ಅದೋ ಇಲ್ಲೋ? ಅದೇ ಪ್ಯಾನ್ ಎಲ್ಲ ಅದೇ. ಬರೋಣ ಬಿಡು ಯಾವಾಗನ. ಅಲ್ಲಪ್ಪ ರಾಮಣ್ಣ,
ಎಷ್ಟು ಗಾಬರಿಸ್ಬಿಟ್ಟಪ್ಪ ನಮ್ಕ. ಹಾಂ ಹಂಗೇನಿಲ್ಲ ಶಾಣ್ಬೋಗ್ರೆ. ಏನು ಬೇಡ, ಜೀವನನೇ ಬೇಡ, ಎಲ್ಲ ದೂರ ಹೊರಟೋಗ್ಬಿಡೋಣ ಅಂತ ಅನ್ಕೊಂಡೆ. ಈ ಒಯ್ದೆ ಈ ಮುಖಾಂತರ ತಿರ್ಗಾ ಬರಂಗಾಯ್ತು. ಅದೇನು ಹೇಳ್ತಾರಲ್ಲಪ್ಪ, ನಾನು ಬಂದ ಪಶುಪತ್ನಿ ಸುತ್ತಾಲಯ ಅಂತ. ಹಾಂ ಆಯಮ್ಮನ ಮದುವೆ ಮಾಡ್ಕೊಂಡು ನೀನು ಸುಖವಾಗಿ ಸಂಸಾರ ಮಾಡೋದು ನೀನು ಹಣೆ ಬರ್ತಾಗಿ ಇದ್ದರೆ, ನೀನೆಲ್ಲೋ ಹೋಗಿದ್ರೆ ಆಗ್ತದೇನಪ್ಪ. ಹಾಂ ಹೋಗ್ಲಿ ಬಿಡು, ಆಯಮ್ಮನ ಮುಖಾಂತರ ನಾನು ಬಂದಲ್ಲ. ಅವಳು ಇಲ್ಲ ಅಂದಿದ್ರು ನಿಮ್ಮನ್ನು ಮಾತಾಡ್ಸೋಕನ್ನ ನಾನು ಬಂದೇ ಬರ್ತಾಯಿದ್ದೆ. ಅದಕ್ಕೆ ಏನೇನೋ ಕೆಟ್ಟ ಕೆಟ್ಟ ಕನ್ಸುಗಳಪ್ಪ ನಿನ್ನ ಮೇಲೆ. ಹೌದೇನೋ? ಹಂಗಾದ್ರೆ ನನ್ನನ್ನೇ ಜ್ಞಾಪಿಸ್ಕೊಂತ ಇರ್ತೀರಿ ನೀವು. ಹ್ಞೂನಪ್ಪ, ಯಾಕಪ್ಪ ಜ್ಞಾಪಿಸ್ಕೊಳಲ್ಲ? ಹಾಂ ನೀನು ಚೆನ್ನಾಗಿರ್ಬೇಕು ಅಂತ ಅಷ್ಟೆಲ್ಲ ಮಾಡಿದ್ಮೇಲೆ ನೀನೇ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾನು ಜ್ಞಾಪಿಸ್ಕೊಂಡಿರ ಇರ್ತೀನಾ? ಎಂತ ಮಾತು ಹೇಳ್ಬಿಟ್ಟಪ್ಪ. ಇನ್ನೇನಪ್ಪ? ಇನ್ನೇನಿಲ್ಲ, ಅದೇ ಮದುವೆ ಮಾಡ್ಕೊಳ್ಳೋಣ, ನೀವೇ ಮುಂದೆ ನಿಂತು ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬೇಕು, ಮದುವೆ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋಗೋದೇನು ಬೇಡಪ್ಪ. ಇಲ್ಲ ಶಾನ್ಭೋಗ್ರೆ, ನಮ್ಮ ಮನೆ ದಿಕ್ಕಾಪಾಲಾಗ್ಬಿಟ್ಟದೆ. ನಾನು ಹೋಗೇಬೇಕು ನಾನು. ನನ್ನ ಮನೆಗೆ ನಾನು ಸೇರ್ಕೊಂಡೇಬೇಕು. ಹ್ಞೂ ಸರಿ ಬಾಪ, ಒಯ್ದೇ ಅಮ್ಮನ ಮಾತಾಡ್ತಾನ ಬಾ. ಮವ ಸಾವಿತ್ರಿ, ಹೆಂಗಿದೆಯಾ? ಚೆನ್ನಾಗಿದೆಯಾ? ನನಗೇನು ಚೆನ್ನಾಗಿದ್ದೀನಲ್ಲ. ಯಾಕೆ ಸಾವಿತ್ರಿ ಮಕ್ಕ ಆ ಕಡೆ ತಿರ್ಕೊಂಡು ಮಾತಾಡ್ತಾ ಇದೆಯಾ? ನಾನಿವಾಗ ಬೇರೆಯವ್ರ ಅಂತಿ. ನಾನಲ್ಲ ಅಂತ ಹೇಳಿದ್ನಾ? ನೀನು ಯಾಕೆ ಇಷ್ಟು ದಿನ ಮದುವೆ ಆಗ್ತೀರ ಹಂಗೆ ಇರೋದು? ಎಲ್ಲ ಗೊತ್ತಿತ್ತು, ನೀನು ನನ್ನನ್ನು ಕೇಳ್ತಾ ಇದೆಯಲ್ಲ, ಸರಿನಾ? ಸಾವಿತ್ರಿ ನೀವು ಹಿಂಗೆಲ್ಲ ಮಾತಾಡ್ಸೋದು ತಪ್ಪು. ಮಾತಾಡ್ಸ್ಕೊಟ್ಟು ನನಗೂ ಮದುವೆ ಆಗೈತೆ, ಮಕ್ಕಳವ್ರೆ, ಸೊಸೈಟಿ ಬಂದವ್ರೆ, ನೀವು ಹಿಂಗೆಲ್ಲ ಮಾತಾಡ್ಸ್ಕೊಟ್ಟು. ಸಾವಿತ್ರಿ, ನೀವು ಹಿಂಗೆ ಹೆಸರು ಇಟ್ಟು ಕೂಗ್ತಾ ಇರೋದು ತಪ್ಪು ಅಂತ ಹೇಳ್ದೆ ತಾನೆ ನಾನು. ಒಂದೇ ಒಂದು ಸತಿ ಕಡೆ ತಿರುಗು ಸಾವಿತ್ರಿ. ನಿನ್ನ ನೋಡಿ ಎಷ್ಟು ವರ್ಷಗಳಾಯಿತು ಸಾವಿತ್ರಿ. ಸಾವಿತ್ರಿ ರಾಮಣ್ಣ ಬಾಪ. ಹ್ಞೂ ಬಂದ್ರೆ ಶಾನ್ಭೋಗ್ರೆ. ರಾಮನ ಯಾಕಿನ್ನೂ ಮದುವೆ ಆಗ್ದಿರ ಇಷ್ಟು ವರ್ಷ ಹಂಗೆ? ಹಾಂ, ರಾಮನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತೈತಿ. ಯಜಮಾನ್ರು ಚೆನ್ನಾಗಿದ್ದೀರಾ? ಹ್ಞೂ ಶಾನ್ಭೋಗ್ರೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನ ಇಷ್ಟು ಮಾತ್ರ ಇದ್ದೀರಿ ನೋಡ್ರಿ. ಬರ್ರಿ ಕೂತ್ಕೊ ಬರ್ರಿ. ಇರ್ಲಿ ಪರವಾಗಿಲ್ಲ, ಕೂತ್ಕೊಳ್ರಿ. ಏನಮ್ಮ ಒಯ್ದೇಯಿ ಅಮ್ಮ? ಶಾನ್ಭೋಗ್ರೆ, ಎಲ್ಲ ಬೇಡ ಅಂತ ರಾಮ್ನು ಕಾಡ್ಗೆ ವನವಾಸಕ್ಕೆ ಹೋದ್ರೆ ಅಲ್ಲೋಗಿ ಕರ್ಕೊಂಬಂದಿದ್ಯಲ್ಲ ನೀನು. ನಿನ್ಗೇನಂತ ಹೇಳೋಣ? ಏನು ಬಹುಮಾನ ಕೊಡೋಣ ನಿನ್ಕ? ಯಾರು ಬೇಡ, ಸಂಸಾರನೇ ಬೇಡ ಅಂತ ಎಲ್ಲ ತ್ಯಜಿಸ್ಬಿಟ್ಟು ವನವಾಸ ಹೋಗಿದ್ನು ನಮ್ಮ ರಾಮನ್ನು. ಅಂಥವನ್ನ ಕರ್ಕೊಂಬಂದಿದ್ಯಲ್ಲ. ನನಗೇನು ಬಹುಮಾನ ಬೇಡ, ರಾಮನೇ ನನಗೊಂದು ದೊಡ್ಡ ಬಹುಮಾನ. ಅದಂತೂ ನಿಜನೇ ನಿಜ. ರಮಣ ಪಾಪ, ನಾಳೆ ಒಂದೊಳ್ಳೆ ಟೈಮ್ ನೋಡಿ ಇಲ್ಲೇ ನಾಗಪ್ಪನ ದೇವಸ್ಥಾನದಾಗೆ ಮದುವೆ ಮುಗಿಸ್ಬಿಡೋಣಪ್ಪ. ಸರಿ ಶಾನ್ಭೋಗ್ರೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಓ ಹಂಗಾದ್ರೆ ನಾನು ಏನು ಹೇಳಿದ್ರು ನೀನು ಮಾಡ್ತೀಯಾ? ಹಾಂ ಹಂಗೇನಿಲ್ಲ, ಊರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ತಾಳಿ ಇನ್ನು ಏನೇನು ಬೇಕೋ ಎಲ್ಲ ತಗೊಂಬರ್ತೀನಿ. ಯಾಕಪ್ಪ? ಹಾಂ ತಾಳಿಗೋಸ್ಕರ ನೀನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ? ನಾನಿಲ್ಲ, ನನ್ನ ನಂಬ್ಕೊಂಡು ನೀನು ಇಲ್ಲಿ ಕೇಳಕ್ಕೆ ಬಂದಿರೋದು. ಇವೆಲ್ಲ ನನ್ನ ಹತ್ರ ನಡೆಯಲ್ಲಪ್ಪ. ಹಂಗಂತಲ್ಲ ಶಾನ್ಭೋಗ್ರೆ, ನಾವೇ ಕೊಡ್ಬೇಕು ತಾನೆ. ನಾನು ಆವತ್ತು ಹೇಳಿದ್ದೀನಿ ನೀನು ನನ್ನ ಮಗನಿದ್ದಂಗೆ ಅಂತ. ಏನು ಬೇಕೋ ಅದೆಲ್ಲ ಹೋಗಿ ತಗೊಂಬರೋಣ ನಾವು. ನೀನು ಯಾವುದು ಯೋಚನೆ ಇಟ್ಕೊಂಬೇಡ, ಮದುವೆ ಮಾಡ್ಕೊಂಡೇ ಊರಿಗೆ ಹೋಗೋ, ಆಯ್ತಾ? ಈಗಮ್ಮ ಹಿಂಗೆ ನಮ್ಮ ಯಜಮಾನು ದಾನ ಧರ್ಮ ಮಾಡ್ತಾನೆ, ಮಕ್ಕಳು ಸೇರಲ್ಲ, ನಮ್ಮನ್ನ ಸಸಿಗಳು ಸೇರಲ್ಲ. ಏನಮ್ಮ ಮಾಡೋದು? ನಮ್ಮ ಯಜಮಾನು ಎಷ್ಟು ಜನಕ್ಕೆ ದಾನ ಮಾಡೋನು, ನಾನು ಎಷ್ಟು ಜನಕ್ಕೆ ದಾನ ಮಾಡಿದ್ದೀನೋ ಲೆಕ್ಕನೇ ಇಲ್ಲ. ಹೋಗು. ಇದೇ ನಮ್ಮ ಅಂಬುಜಿ ಇವತ್ತು. ಏನೋ ಜ್ಞಾನೋದಯ ಆದಂಗದೆ ಅಂಬುಜಿ. ಏನು ಸ್ವಾಮಿ, ಇನ್ನು ಊಟ ಗೀಟ ತಿಂದೋ ಇಲ್ಲ? ಉಪವಾಸ ಇದೆಯಾ? ಹಾಕಿದ್ರೆ ಇಲ್ಲ ಊಟ ಬೆಳಗ್ಗೆಯಿಂದ 2 ಕಿತ ತಿನ್ನಲ್ಲ. ಇಲ್ಲೊಂದು ಕಿತ ತಿಂದೆ, ಅಲ್ಲೊಂದು ಕಿತ ತಿಂದೆ. ನನಗೇನು ಊಟಕ್ಕೆ ಬಾದೆ? ಸುಳ್ಳು ಹೇಳ್ಬೇಡ ಸ್ವಾಮಿ. ಯಾವ ಸಸಿಗಳು ಯಾವ ಮಕ್ಕಳು ನಿನ್ನ ಸೇರಲ್ಲ ಅಂತ ನನಗೆ ಗೊತ್ತು. ಅದೇನು ಯಾವ ಸಸಿಗಳು ಯಾವ ಮಕ್ಕಳು ಸೇರಲ್ಲ? ಮವ ಬಂದವ್ರು ಕೂಡ ಎಲ್ಲ ಇದೇ ಹೇಳ್ತಾವಳೆ, ಸಸಿಗಳು ಸೇರಲ್ಲ, ಮಕ್ಕಳು ಸೇರಲ್ಲ, ಮೊಮ್ಮಕ್ಕಳು ಸೇರಲ್ಲ ಅಂತ. ಏನು ಮವ ಯಮ್ಮನ್ಕ ಮಾಡಬಾರ್ದು ಮಾಡಿರೋದು ನಾವು. ನನ್ನ ಗಂಡಕ ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ರ ಕಡೆ ತಿರ್ಸ್ಕೊಂಬಿಟ್ಟವ್ರಮ್ಮ. ನನ್ನ ಗಂಡ ಅವ್ರು ಹೇಳ್ದಂಗೆ ಕೇಳೋದು. ಅಲ್ಲೇ ಏನಮ್ಮ ಇಂಥ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ ನಮ್ಮ ಅಂಬುಜಿಗ. ಹಂಗಾರೆ ಎಲ್ಲರ ಕಿವಿಗೂ ಹೂಗಳು ಮುಡಿಸ್ತಾ ಇದೀಯ ಹಂಗಾದ್ರೆ? ಏನಂಬುಜಿ, ಏನಿದು ಹೊಸ ಏನೇನೋ ಮಾತಾಡ್ತಾ ಇದ್ದೀವಿ ವಿಚಿತ್ರವಾಗಿ? ಅವ್ರೇನು ಅನ್ಕೊಳ್ಳಲ್ಲ ಮವ, ಏನೇನೋ ರಾಗ ತೆಗಿತಾವಳೆ. ತೆಗಿಲಿ, ಹೇಳೋರ್ಗೆ ಬುದ್ಧಿ ಇಲ್ಲ ಅಂದ್ರೆ ಕೇಳೋರ್ಗೆ ಬುದ್ಧಿ ಇಲ್ಲೇನಮ್ಮ? ಹೋಗು, ಅದೇ ನಿನ್ನ ಕೆಲಸ ನೀನು ನೋಡ್ಕೋಗು. ನಡಿಯಪ್ಪ, ಹೋಗಿ ಸೀರೆ ತಾಳಿ ಎಲ್ಲ ಹಂಗೆ ತಗೊಂಬಂದ್ಬಿಡೋಣ. ನಾನು ಊರಿಗೆ ಹೋಗಿ ದುಡ್ಡು ಎತ್ಕೊಂಬತ್ತಾ ಇದ್ನಾ? ಬೇಡ ನಡಿಯ ನೀನು ಸುಮ್ಮನೆ. ಏನು ನೀನು ಒಬ್ಬನೇ ದುಡ್ಡು ಕಂಡಿರೋಣ? ನಡಿ. ನಾನು ಹಂಗೆ ಕರ್ಕೊಂಡೋಗ್ರಿ, ಇತ್ತೆಲ್ಲ ಹಂಗೆ ನೋಡ್ತೀನಿ ಊರು ಎಲ್ಲ. ನಡಿ ಹೋಗೋಣ. 1-2 ದಿವಸ ನೀನು ಇಲ್ಲೇ ಇದ್ರೆ ಉತ್ತಮ ಅನಿಸ್ತಾ ಇತ್ತಪ್ಪ ನಂಗೆ ರಾಮಣ್ಣ. ಇಲ್ಲ ಶಾನ್ಭೋಗ್ರೆ, ನಮ್ಮ ಅಮ್ಮನ್ಕೇನೋ ಹುಚ್ಚಿಡ್ತೈತೆ. ಹ್ಞೂ ಶಾನ್ಭೋಗ್ರೆ, ಅವ್ರ ಅಮ್ಮನ್ಕ ಹುಚ್ಚಿಡ್ತೈತೆ. ಇವಾಗ ಇವರೆಲ್ಲರೂ ಇದ್ರಲ್ಲ ದೊಡ್ಡ ಮನೆ ಆದ್ರಾಗಿಲ್ಲ, ಅಲ್ಲೆಲ್ಲ ದೂರದಾಗ ಒಂದು ಗುಡ್ಸ್ಲಾಗವ್ರೆ ಇವ್ರ ಮನೆಯವರೆಲ್ಲನೂ. ಅಯ್ಯೋ ಯಾಕಪ್ಪ, ಏನಾಯ್ತು? ಇನ್ನ ಏನಾಗೈತೆ ಅಂತ ನನಗೆ ತಿಳಿದು ಹೋಗಿ ನೋಡ್ಬೇಕು ಎಲ್ಲನೂ. ಒಳ್ಳೆ ಕೆಲಸ ಆಯ್ತಲ್ಲ. ಆಯ್ತಪ್ಪ, ಮದುವೆ ಮಾಡ್ಕೊಂಡು ನಿನ್ನ ಮನೆ ನೀನು ಸೇರ್ಕೊಂಡಿಯಾ, ನಿನ್ನ ಸಂಸಾರ ನೀನು ಸರ್ ಮಾಡ್ಕೊಂಡಿ ಅಂತೆ. ಆಯ್ತು, ಹಂಗೆ ಮಾಡು. ನಾನು ನೋಡ್ಸಮ್ಮ ಇಲ್ಲಿ ನೋಡ್ತಾನೆ ಇದ್ದೀನಲ್ಲ ಮದುವೆ ಆದಾಗಿಂದ. ಇನ್ನೇನು ನೋಡ್ಬೇಕು ನಾನು?
ಅಯ್ಯೋ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಹೌದಾ? ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರ್ತದೆ, ಮಾಡ್ಸೋಣ ಬಿಡು, ಏನು ಯೋಚನೆ ಮಾಡಬೇಡ. ಅಲ್ಲಪ್ಪ, ಎಲ್ಲಾರ್ಗೂ ನೀನು ಹಿಂಗೆ ದಾನ ಧರ್ಮ ಮಾಡಿದ್ರೆ ಹೆಂಗೆ ಹೇಳು? ದಾನ ಧರ್ಮ ಅಂತ ನಾನು ಏನು ಮಾಡ್ತಾ ಇಲ್ಲ ಯಾರ್ಗೂ. ರಾಮಣ್ಣು ನನ್ನ ಮಗನಿದ್ದಂಗೆ ಆಯ್ತಾ?